ದಯವಿಟ್ಟು ಎಲ್ಲ ಕಾರ್ಯಕರ್ತರು ಶಾಂತ ರೀತಿ ಕಾಪಾಡ್ರಿ, ಕುಂದ್ರಿ. ನಿಮ್ಮನ್ನು ನೋಡಲೇ, ನಿಮಗೋಸ್ಕರ ಮಾತಾಡಲು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಯವರು ಬಂದಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಕುಂದ್ರಬೇಕು, ಸಹಕರಿಸಬೇಕು. ತಾವೆಲ್ಲ ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ದಯವಿಟ್ಟು ತಾವೆಲ್ಲರೂ ಆ ಚೇರಿನ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ರಲ್ಲ, ದಯವಿಟ್ಟು ಕುಂದ್ರಬೇಕು. ದಯವಿಟ್ಟು ಎಲ್ಲರೂ ಕುಂದ್ರಿ. ಆ ಚೇರಿನ ಕುರ್ಚಿಯನ್ನು ಕೈ ಇಟ್ಕೊಂಡಿರಿ, ದಯವಿಟ್ಟು ಅದು ಕೆಳಗಿಟ್ಟು ಕುಂದ್ರಬೇಕಂತ ನಿಮ್ಮೆಲ್ಲರ ಹತ್ರ ಮನವಿ. ದಯಮಾಡಿ ಅಲ್ಲೆಲ್ಲ ನಮ್ಮ ಕಾರ್ಯಕರ್ತರು ಸಹಕರಿಸಬೇಕು. ದಯವಿಟ್ಟು ಎಲ್ಲರೂ ಕುಂದ್ರಬೇಕು. ಒಂದ್ಸಾರಿ ಘೋಷಣೆಗೆ ಹೋಗಿ ನೋಡೋಣ. ಭಾರತ್ ಮಾತಾ ಕಿ. ಎರಡು ಕೈಗಳ ಮೇಲೆ ಎತ್ತಬೇಕು. ಇಡೀ ದೇಶ ನೋಡ್ಬೇಕು ಏನಪ್ಪ ಗುಲ್ಬರ್ಗ ಇದು ಅಂತೇಳಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದ್ಸಾರಿ ಎಲ್ಲರೂ ದಯವಿಟ್ಟು ಕೂತ್ಕೊಂಡ್ಬಿಡಿ. ಯಾರ್ಯಾರು ನಿಂತ್ಕೊಂಡಿದ್ರು ದಯಮಾಡಿ ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ, ಎಲ್ಲ ದಯವಿಟ್ಟು ಕೂತ್ಕೊಳ್ಳಿ. ಯಾರ್ಯಾರು ನಿಂತ್ಕೊಂಡಿದ್ದೀವಿ ದಯಮಾಡಿ ಕೂತ್ಕೊಳ್ಳಿ. ಅಲ್ಲಿ ಯಾರ್ಯಾರು ನಿಂತ್ಕೊಂಡಿದ್ದೀವಿ ಕೂತ್ಕೊಳ್ಳಿ, ಎಲ್ಲ ದಯಮಾಡಿ. ಮತ್ತು ಬಲಗಡೆ ಕೂತ್ಕೊಳ್ಳಿ. ಎಲ್ಲ ಕೆಲವರು ಎಲ್ಲೆಲ್ಲಿ ನಿಂತ್ಕೊಂಡಿದೀವಿ ಬಲಗಡೆ ಚೇರ್ಗಳಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಯಾರಿಗೆ ದೇಶದ ನಂಬರ್ 1 ಸೇನಾನಿ ನರೇಂದ್ರ ಮೋದಿ ಅವರಿಗೆ, ದೇಶದ ಮಹಾಸೇನಾನಿ ನರೇಂದ್ರ ಮೋದಿ ಅವರಿಗೆ, ದೇಶದ ಮಹಾಸೇನಾನಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. देश की रक्षा कौन करेंगे, देश की रक्षा कौन करेंगे. ಕೂತ್ಕೊಳ್ಳಿ. ಕಾಲ್ ಮಾಡಿ. LCD ಅವರು LCD ಬರ್ತಾ ಇಲ್ಲ ಅಂತೆ ನೋಡಪ್ಪ, ಕಟ್ಟಾಗಿದೆ ಅಲ್ಲಿ ಮೈಕ್. ಅವ LCD ಅವ್ರಿಗೆ ಹೇಳಿ, ಅಲ್ಲಿ ಬರ್ತಾ ಇಲ್ಲಂತೆ. ಎಲ್ಲಿ ಬರ್ತಾ ಇಲ್ಲ? ಆನ್ ಆಗಿದೆಯಾ? ಇಲ್ಲಿ ಕಾರ್ಯಕ್ರಮ ನಡೀತಾ ಇರುವಂತಹ ವೇದಿಕೆ ಇದೆಯಲ್ಲ, NV ಮೈದಾನ, ಅಲ್ಲಿಂದ ತುಸು ದೂರದಲ್ಲಿ ಈಗ ನಡೀತಾ ಇರುವಂತಹ ಸರ್ಕಾರಿ ಕಾರ್ಯಕ್ರಮ ಇದು. ಈ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಆಯುಷ್ಮಾನ್ ಭಾರತ್ಗೆ ಸಂಬಂಧಪಟ್ಟಂತೆ ಬಹುಶಃ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅವರನ್ನು ಗುರುತಿಸಿ ಅಭಿನಂದಿಸುವಂತ ಕಾರ್ಯ ನಡೀಬಹುದು. ಅಲ್ಲಿ ಕೂಡ ಗಮನಿಸ್ತಾ ಇದ್ವಿ ನಾವು, ಅಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್, ಬೀದರ್, ಕಲಬುರಗಿಯ ದಕ್ಷಿಣ ಭಾಗದ ಶಾಸಕರು, ಅನಂತರ ಅಲ್ಲಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಉಪಸ್ಥಿತರಿರುವಂತಹ ಸಂದರ್ಭವನ್ನು ಗಮನಿಸ್ತಾ ಇದ್ವಿ. ಇದು ಸರ್ಕಾರಿ ಕಾರ್ಯಕ್ರಮ, ಜೊತೆಗೆ ಏನು ಕೇಂದ್ರದ ಹಲವು ಯೋಜನೆಗಳನ್ನ ಜನರಿಗೆ, ಅದರ ಫಲಾನುಭವಿಗಳನ್ನ ಜನರಿಗೆ ಪರಿಚಯಿಸುವಂತ ಕೆಲಸವೂ ಕೂಡ ಇಲ್ಲಿ ನಡೀತಾ ಇದೆ. ಅದಾದ ನಂತರದಲ್ಲಿ ನಾನು ಮೊದಲೇ ಹೇಳಿದಾಗೆ ಬೆಂಗಳೂರಿನ ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲಿ ಈಶಾನ್ಯ ಭಾರತದ ವಿದ್ಯಾರ್ಥಿಗಳಿಗೋಸ್ಕರ ಒಂದು ವಿದ್ಯಾರ್ಥಿ ನಿಲಯವನ್ನು ಕೂಡ ಕೇಂದ್ರ ಸರ್ಕಾರ ಅನುದಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದನ್ನು ಕೂಡ ಬಹುಶಃ ಇವತ್ತು ಉದ್ಘಾಟಿಸುವಂಥ ಕೆಲಸ ಆಗುತ್ತೆ ಅಂತ ಕಾಣಿಸುತ್ತೆ. ಆಮೇಲೆ ಈ ಥರದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ವಿಚಾರವಾಗಿಯೂ ಕೂಡ ಅಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಅದನ್ನು ಕೂಡ ಬಹುಶಃ ಉದ್ಘಾಟಿಸುವಂಥ ಕೆಲಸ, ಈ ಥರದ ಒಂದಷ್ಟು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಆಗಿರ್ಬೋದು, ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಆಯುಷ್ಮಾನ್ ಭಾರತ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಏನು, ಇದೆಲ್ಲವನ್ನು ಕೂಡ ಜನರಿಗೆ ತಿಳಿ ಹೇಳುವಂಥದ್ದು. ಜೊತೆಗೆ ಬೇರೆ ಬೇರೆ ಕಡೆ ಅದು ಏನು ಲೋಕಾರ್ಪಣೆಗೆ ಸಿದ್ಧ ಆಗಿರುವಂಥ ಕಾಮಗಾರಿಗಳೇನಿದೆ, ಪೂರ್ಣಗೊಂಡಿರುವಂಥ ಕಾಮಗಾರಿ, ಅದೆಲ್ಲವನ್ನು ಕೂಡ ಲೋಕಾರ್ಪಣೆಗೊಳಿಸುವಂಥ ಕೆಲಸವನ್ನು ಕಲಬುರಗಿಯಿಂದನೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. Northeastern Council Secretariat, Union Ministry of Development of Northeastern Region
has supported the establishment of this hostel by funding rupees 13.85 crores. It is built in 6 acres of land and can accommodate 288 students with state-of-the-art facilities. It is proud privilege of Bangalore University that Prime Minister of India is inaugurating it today. Finally, the moment is here, the auspicious occasion which we all have been waiting. I kindly request our Honorable Prime Minister, Sir, to unveil the plaque for laying the foundation stone of Bharat Petroleum Depot at Kalaburgi. I also request to our Honorable Prime Minister, Sir, to unveil the plaques for dedication of Income Tax Appellate Tribunal building to the nation, dedication of ESIC Medical College and Hospital to the nation, dedication of super speciality blocks at Karnataka Institute of Medical Sciences, Hubballi to the nation, dedication of girls' hostel for the students of North Eastern region, Bengaluru to the nation. Thank you very much, sir, for doing the honors and for writing a new page in the history of Karnataka state. Ladies and gentlemen, it was a privilege and honor to have these projects dedicated to the service of the nation by none other than the Honorable Prime Minister of India, Shri Narendra Modi ji. I sincerely thank all the dignitaries on the dais and off the dais for their valuable time. Thanks to one and all. Jai Hind.